ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವು ಸ್ವಾತಿಯವರ ಮಗನ ನಾಮಕರಣ ಮುಗಿಸ್ಕೊಂಡು ವಾಪಸ್ ಬಂದಿದ್ದನ್ನು ಲಾಸ್ಟ್ ವ್ಲಾಗ್ವರೆಗೂ ನೋಡಿದ್ರಿ. ವಾಪಸ್ ಮನೆಗೆ ಬಂದ ಮೇಲೆ ಏನಾಯಿತು ಸರಿತು. ನಾನಾ ಕೈಯಲ್ಲಿ ಏನಿದೆ ನೋಡಿ, ಇಸ್ಕೊಳ್ಳಿ. ಚಳಿಗೆ ಪಪ್ಪಾಯ ಅಂತಂದಿದ್ದಾರೆ. ವಾಚ್ ವಾಚ್ ಟೈಮ್ ನೋಡಿ ಅವನು ವಾಚ್ ಕೊಟ್ಟಾಗ ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದ. ಸೊ ಇನ್ನೂ ನಿದ್ದೆಗಣ್ಣಲ್ಲೇ ಅದನ್ನೆಲ್ಲ ಎಕ್ಸ್ಪರಿಮೆಂಟ್ ಮಾಡಿ ನೋಡ್ತಾ ಇದ್ದಾನೆ. ಅದರಲ್ಲಿ ಮ್ಯೂಸಿಕ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಅವನಿಗಿನ್ನೂ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅವನಿಗೆ ವಾಚ್ ಕೂಡ ತುಂಬ ಇಷ್ಟ ಆಯಿತು. ಸೌಂಡ್ ಬರುತ್ತೆ ಇದರಲ್ಲಿ, ಇದು ನೋಡಿ, ಸಾಂಗ್ ಮ್ಯೂಜಿಕ್. ಪಪ್ಪಾಯ ಅಂತಂದ್ರೆ ಚಳಿಗೆ ವಾಚ್ ತಂದಿದ್ದಾರೆ. ಕ್ಲೋಸ್ ಮಾಡು, ಇಲ್ಲಿ ನೋಡು, ಟಚ್ ಮಾಡು, ಇದು ಹಾಂ ಅಷ್ಟೇ, ಕ್ಲೋಸ್ ಮಾಡಿ. ಹಾಗೆ ವಾವ್, ಚರಿತು ನ್ಯೂ ವಾಚ್. ಸೂಪರ್. ನನಗೆ ತೋರಿಸಿ. ಸೂಪರ್. ಎಲ್ರಿಗೂ ಕಟ್ಕೊಂಡು ತೋರಿಸ್ಕೊಂಡು ಬರ್ತಾ ಇದ್ದಾನೆ ನನ್ನ ಹೊಸ ವಾಚ್ ನೋಡು ಅಂತ. ಅದಾದಮೇಲೆ ಅವನಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾವೆಲ್ಲರೂ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನನಗೆ ತುಂಬ ವರ್ಷಗಳಿಂದ ಬೆನ್ನ ಮೇಲೆ ಇದೊಂದು ಗಂಟಾಗಿತ್ತು. ಇದನ್ನು ರಿಮೂವ್ ಮಾಡಿಸ್ಕೊಂಡು ಬರಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಬಟ್ ನಾನೇನಾದರೂ ರೆಸ್ಟಲ್ಲಿದ್ದರೆ ಚರಿತಿಗೆ ನೋಡ್ಕೊಳಕ್ಕಾಗಲ್ಲ, ಏನಾಗುತ್ತೋ ಏನೋ ಅಂಥೇಳಿ ಭಯ ಇತ್ತು. ಬಟ್ ಈಗ ಅಪ್ಪ ಅಮ್ಮ ಇದ್ದಾರಲ್ವ, ಸೊ ಚರಿತಿಗೆ ಅವ್ರು ನೋಡ್ಕೋತಾರೆ. ಹಾಗೆ ಮನೇದು ಏನೇ ಇದ್ರೂ ನನಗೇನು ಟೆನ್ಷನ್ ತೊಗೊಳ್ಳೋದಿರೋದಿಲ್ಲ, ರೆಸ್ಟ್ ಮಾಡ್ಬೋದು ಅಂತ ನಾವು ಮಾಡಿಸ್ಕೊಂಡು ಬಿಡೋಣ ಇದೇ ಟೈಮಲ್ಲಿ ಅಂಥೇಳಿ ಹೋಗಿದ್ವಿ. ಡಾಕ್ಟರು ಅದು ಒಂದು ಸ್ವಲ್ಪ ಹೊತ್ತೇ ಆಗುತ್ತೆ, 10 ನಿಮಿಷದಲ್ಲಿ ಆಗೋಗುತ್ತೆ ಅಂತ ಹೇಳಿದ್ರು. ಸೊ ನಾನು ಓಕೆ ಅಂತ ಹೇಳಿದೆ. ಬಟ್ ಅದು ಮಾಡ್ತಾ ತುಂಬ ಲೇಟಾಗೋಯಿತು ಸರ್ಜರಿ ಆಗೋದು. ನಾನು ವಾಪಸ್ ಬರೋ ಅಷ್ಟರಲ್ಲಿ ಚರಿತ್ಗೆ ಸ್ಕೂಲಿಂದ ಪಿಕ್ ಮಾಡೋವಂಥ ಟೈಮ್ ಕೂಡ ಆಗಿತ್ತು. ಸೊ ಅಲ್ಲಿಂದ ಹಾಸ್ಪಿಟ್ಲಿಂದ ಡೈರೆಕ್ಟಾಗಿ ಸ್ಕೂಲ್ಗೆ ಹೋಗಿ ಅವನಿಗೆ ಪಿಕ್ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾನಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಅವನು ಸ್ಕೂಲಿಂದ ಪಿಕ್ ಮಾಡಿದ ತಕ್ಷಣ ಅವ್ರು ನಾನಾ ಬಂದಿದ್ದಾರಾ ಇಲ್ವಾ ಅಂತ ಹುಡುಕ್ತಾ ಇರ್ತಾನೆ. ಸೊ ಅವ್ರು ಕ್ಲಾಪ್ ಹೊಡೆದ್ರೆ ಗೊತ್ತಾಗ್ಬಿಡುತ್ತೆ ಅವನಿಗೆ, ಓ ನಾನಾ ಬಂದಿದ್ದಾರೆ ಅಂತ ಖುಷಿಯಾಗಿಬಿಡ್ತಾನೆ. ಮನೆಗೆ ಬಂದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಸ್ಟಿಚಸ್ ಎಲ್ಲ ಹಾಕಿ ಪ್ಲಾಸ್ಟರ್ ಹಾಕಿದ್ದಾರೆ ಅಂತ. ಟೋಟಲ್ 5 ಸ್ಟಿಚಸ್ ಹಾಕಿದ್ದಾರೆ. ಅದಾಗದೇ ಅಬ್ಸಾರ್ಬ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಪಾಜಿ ಫ್ರೂಟ್ಸ್ ತಿಂದರೆ ಒಳ್ಳೆಯದು, ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಯಾಕಂದರೆ ಸರ್ಜರಿ ಮಾಡುವಾಗ ಡಾಕ್ಟರ್ಸ್ ಮಾತಾಡ್ತಿದ್ರು, ನಾವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಬ್ಲಡ್ ಲಾಸ್ ಆಗ್ತಾಯಿದೆ ಅಂತ. ಅದಕ್ಕೆ ನಾನು ಮೊದಲೇ ಅನೆಮಿಕ್ಕು, ಸ್ವಲ್ಪ ಚೆನ್ನಾಗಿ ಬ್ಲಡ್ ಇಂಪ್ರೂವ್ ಆಗಲಿ ಅಂತ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಂದಿಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಡೇ ನಾಟಿ ಕೋಳಿ ತೊಗೊಂಡು ಬಂದು ನಾಟಿ ಕೋಳಿ ಸಾರು ಮತ್ತು ದೋಸೆ ಮಾಡಿದರು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು, ಅದನ್ನು ಮುಗಿಸ್ಬಿಟ್ಟು ನಾವು ಹೊರಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನಂತೂ ಕಂಪ್ಲೀಟ್ ರೆಸ್ಟ್ ತೊಗೋತಾ ಇದ್ದೆ, ಎಡಿಟಿಂಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಜಾಸ್ತಿ ಹೊತ್ತು. ಜಿಬಿಯಾಗಿ ಕೂತ್ಕೊಳ್ಳಿ. ಸ್ವಾತು ಪುಪ್ಪು ಕೊಡಿಸಿದ್ದು ಚೇರು ಅಲ್ಲ. ಥ್ಯಾಂಕ್ ಯು ಸ್ವಾತು ಪುಪ್ಪು. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ ಕಾರ್ ಫುಲ್ ಕಂಪ್ಲೀಟಾಗಿ ರಿಪೇರ್ ಆಗಿ ವಾಪಸ್ ಬಂದಿದೆ. ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಕಾರ್ತಿಕ್ ನನಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ರು, ಏನೇನು ಚೇಂಜಸ್ ಮಾಡಿದ್ದಾರೆ, ಎಷ್ಟು ಖರ್ಚಾಯಿತು, ಯಾಕೆ ಅಷ್ಟೊಂದೆಲ್ಲ ಚಾರ್ಜ್ ಮಾಡಿದ್ರು ಅಂತೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮಾತ್ರ. ಫಾಸ್ಟಾಗಿ ಏನು ಮಾಡಿದ್ದಾರೆ. ನನಗೆ 2 ವೀಕ್ಸ್ ರೆಸ್ಟ್ ತೊಗೊಳಕ್ಕೆ ಹೇಳಿದರು ಡಾಕ್ಟರು. ಅದರಲ್ಲಿ 1 ವೀಕ್ ರೆಸ್ಟ್ ತೊಗೊಳ್ಳೋಷ್ಟರಲ್ಲೇ ಮನೆಯಲ್ಲೇ ಇದ್ದು ಬೋರ್ ಹೋಗೋಕ್ಕೆ ಸ್ಟಾರ್ಟ್ ಆಗಿತ್ತು. ವೀಕೆಂಡ್ ಕೂಡ ಇದ್ದಿದ್ದರಿಂದ ಅಪ್ಪಾಜಿ ಅಮ್ಮಂಗೂ ಬಂದಾಗಿಂದ ಎಲ್ಲೂ ಕರ್ಕೊಂಡೋಗಿಲ್ಲ ಜಾಸ್ತಿ. ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ವಿ. ಅಮ್ಮನ ಫ್ರೆಂಡ್ಸು, ಕಾರ್ತಿಕ್ ಫ್ರೆಂಡ್ಸು ಎಲ್ಲರೂ ಉಡುಪಿಯಿಂದ ಕಮಲಶಿಲೆ ಹತ್ತಿರ ಆಗುತ್ತೆ, ಕಮಲಶಿಲೆಗೆ ಹೋಗಲೇಬೇಕು ನೀವು, ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ. ಎಸ್ಪೆಷಲಿ ಎಲ್ಲರೂ ಹೊಗಳಿದ್ದು ಅಂದರೆ ಅಲ್ಲಿ ಇರುವಂಥ ಪ್ರಸಾದದ ಊಟದ ಬಗ್ಗೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತೆಲ್ಲ. ಸೊ ಈಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ತುಂಬ ಕ್ರೌಡೆಡ್ ಇರಲಿಲ್ಲ, ಆರಾಮಾಗಿ ದೇವ್ರ ದರ್ಶನ ಆಯಿತು.
ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಪ್ರಸಾದದ ಹತ್ರ ಹೋಗಿದ್ವಿ. ಅಲ್ಲಿಗೆ ಯಾಕೆ ಇಷ್ಟೊಂದು ಹೇಳ್ತಾರೆ ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ತುಂಬ ಅಂದರೆ ತುಂಬ ಐಟಮ್ಸ್ ಇರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು. ಟೇಸ್ಟ್ ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಸೊ ಅಷ್ಟು ಬಿಸಿಲಲ್ಲಿ ಟಯರ್ಡಾಗಿ ಬಂದಿದ್ವಿ ನಾವು. ದರ್ಶನ ಮತ್ತು ಆ ಪ್ರಸಾದದ ಊಟ ಆದಮೇಲೆ ತುಂಬ ಮನಸ್ಸಿಗೆ ಶಾಂತಿ ಸಿಕ್ತು. ಚರಿತು ನೋಡಿ ಬಿಸಿಲಲ್ಲಿ ಎಷ್ಟು ಸೆಕೆಯಾಗಿದೆ ಅವನಿಗೆ, ಅಂದರೆ ಅಷ್ಟು ಬಿಸಿಲು ಇತ್ತು. ಸೊ ಈಗ ನಾವು ವಾಪಸ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ನೈಟು ಅಪ್ಪಾಜಿ ಅಮ್ಮಂಗೆ ಇಲ್ಲಿ ಮಚ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಅವ್ರು ಬಂದಾಗಿಂದ ಹೊರಗಡೆ ಫಿಶ್ ಊಟ ತಿನ್ನಿಸೇ ಇರಲಿಲ್ಲ. ಉಡುಪಿಗೆ ಬಂದಮೇಲೆ ಒಳ್ಳೆ ಫಿಶ್ ಊಟ ತಿನ್ನಿಸ್ಲೇಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದು ಎಲ್ಲ ಥರದ್ದು ಫಿಶ್ ಎಲ್ಲ ಟೇಸ್ಟ್ ಮಾಡಿಸಿ ಅಮ್ಮಂಗೆ. ನಿಮ್ಗೆ ಗೊತ್ತಿರೋ ಹಾಗೆ ಅಪ್ಪಾಜಿ ನಾನ್ ವೆಜ್ ತಿನ್ನೋದಿಲ್ಲ, ಅವರು ಮಶ್ರೂಮ್ ಐಟಮ್ಸ್ ಎಲ್ಲ ತಿಂದರು, ಚೆನ್ನಾಗಿತ್ತು ಅಂತ ಹೇಳಿದ್ರು. ಇಲ್ಲಿಂದ ನ್ಯಾಚುರಲ್ಸ್ ಐಸ್ ಕ್ರೀಮಿಗೆ ಕರ್ಕೊಂಡೋಗಿ ಅಲ್ಲಿ ಇದು ವೆರಿ ಫೇಮಸ್ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಮತ್ತು ಸೀತಾಫಲ ಐಸ್ ಕ್ರೀಮು, ಚಿಕ್ಕು ಐಸ್ ಕ್ರೀಮ್ ಇದನ್ನೆಲ್ಲ ಟೇಸ್ಟ್ ತೋರಿಸಿದ್ವಿ. ಚರಿತು ಕೂಡ ಲೈಟಾಗಿ ಐಸ್ ಕ್ರೀಮ್ ಟೇಸ್ಟ್ ನೋಡ್ದೆ. ಅವನಿಗೆ ಒಂಚೂರು ಕೋಲ್ಡ್ ತಿಂದರೆ, ಒಂಚೂರು ತುಪ್ಪ ತಿಂದರೆ ಬೇಗ ನೆಗಡಿ ಕೆಮ್ಮು ಆಗಿಬಿಡುತ್ತೆ. ಅದಕ್ಕೆ ನಾವು ಜಸ್ಟ್ ಟೇಸ್ಟ್ ಗೊತ್ತಿರಬೇಕು ಎಲ್ಲದ್ರದ್ದು ಅಂತ ಹೇಳ್ಬಿಟ್ಟು ಅವನಿಗೆ ಟೇಸ್ಟ್ ತೋರಿಸಿದ್ವಿ. ಅಪ್ಪಾಜಿ ಅಮ್ಮ ನೆಕ್ಸ್ಟ್ ಡೇನೇ ಹೊರಡೋರಿದ್ರು. ಸೊ ಒಳ್ಳೆ ಫೇರ್ವೆಲ್ ಪಾರ್ಟಿ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇದ್ದಾಳೋ ಅಷ್ಟರಲ್ಲಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು. ಎಷ್ಟು ಬೇಗ 3 ವೀಕ್ಸ್ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಅಪ್ಪಾಜಿ ಆಗಲೇ ರೆಡಿಯಾಗಿಬಿಟ್ಟಿದ್ದಾರೆ, ಅಮ್ಮ ರೆಡಿ ಆಗೋಕ್ಕೆ ಹೋಗಿದ್ದಾರೆ. ನಾನು ಒಂದಷ್ಟು ಬಟ್ಟೆಗಳಿದ್ವು ಮಡ್ಚಿಡೋದು, ಅದೆಲ್ಲ ಮಡ್ಚಿಡ್ತಾ ಇದ್ದೆ. ಇನ್ನು ಅವ್ರಿಗೆ ಮುರುಡೇಶ್ವರ, ಗೋಕರ್ಣ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಂತ ಇತ್ತು. ಬಟ್ ಅವ್ರಿಗೆ ಅಪ್ಪಾಜಿಗೆ ಮೀಟಿಂಗ್ ಇತ್ತು ಮೈಸೂರಲ್ಲಿ. ಸೊ ಅದನ್ನು ನಾನು ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ಹೋಗ್ತಿದ್ದಾರೆ. ಚರಿತಿಗೆ ನಾನು ಕೆಳಗೆ ಕರ್ಕೊಂಡು ಬರಲಿಲ್ಲ, ಅವನು ಅಳ್ತಾನೆ ಅಂತ ಅವ್ರು ಹೋಗೋದು ನೋಡಿದ್ರೆ. ಮೇಲೇ ಅವನಿಗೆ ಬಾಯ್ ಮಾಡಿದ್ರು. ನಾನು ಆ ತಕ್ಷಣವೇ ಅವನಿಗೆ ಬೇರೆ ಏನೇನೋ ತೋರಿಸಿ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟೆ. ಅದಾದಮೇಲೆ ಅವನು ಮರ್ತುಬಿಟ್ಟ. ಸ್ವಲ್ಪ ಹೊತ್ತು ಆದಮೇಲೆ ಅವ್ನು ರೂಮ್ಗೆಲ್ಲ ಹೋಗಿ ನೋಡ್ದ, ಬ್ಯಾಗ್ಸ್ ಏನೂ ಇರಲಿಲ್ಲ. ಅದು ನೋಡಿದ್ಮೇಲೆ ಕನ್ಫರ್ಮ್ ಆಯಿತು ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ. ಸ್ವಲ್ಪ ಡಲ್ಲಾಗಿದ್ದ, ಆಮೇಲೆ ಚೆನ್ನಾಗೆ ಆರಾಮಾಗೆ ಆದ. ಅದಾದಮೇಲೆ ನನಗೂ ನೆಕ್ಸ್ಟ್ ಡೇ ಸ್ವಲ್ಪ ಬೋರ್ ಆಗ್ತಿತ್ತು. ಮೋಸ್ಟ್ಲಿ ಅಪ್ಪಾಜಿ ಅಮ್ಮ ಇಬ್ಬರು ಹೋದ್ರಲ್ಲ, ಸೊ ಮನೆಯೆಲ್ಲ ಖಾಲಿ ಬೇರೆ ಅನಿಸ್ತಿತ್ತು. ಚರಿತು ಕೂಡ ಸ್ಕೂಲಿಗೆ ಹೋಗ್ಬಿಟ್ರೆ ನನಗೆ ತುಂಬ ಬೋರ್ ಆಗ್ತಿತ್ತು. ಸೊ ಕಾರ್ತಿಕಿಗೆ ಅವತ್ತು ರಜಾ ಇದ್ದಿದ್ದರಿಂದ ನಿಂಗೆ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ, ಅವಾಗ ನಿಮಗೆ ರಿಫ್ರೆಶಿಂಗ್ ಅನಿಸುತ್ತೆ, ಬೋರ್ ಆಗೋದಿಲ್ಲ ಅಂತ ಹೇಳಿ ಇಲ್ಲೊಂದು ಕೆಫೆ ಕರ್ಕೊಂಡು ಬಂದಿದ್ದಾರೆ. ಈ ಕೆಫೆ ಹೆಸರು ದ ಕೆಫೆ ಸ್ಟೋರಿ ಅಂತ ಮಣಿಪಾಲಲ್ಲಿದೆ. ಇಲ್ಲಿ ಇಟಾಲಿಯನ್ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ರಿವ್ಯೂಸ್ ಹಾಕಿದರು. ಸೊ ಇಲ್ಲಿ ಡಿಫ್ರೆಂಟಾಗಿ ನಾವು ಯಾವಾಗೂ ಟ್ರೈ ಮಾಡದಿರೋಂಥ ಐಟಮ್ಸ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನಂದು ಯಾವಾಗಲೂ ಫೋಟೋಸೇ ಇರೋದಿಲ್ಲ, ಯಾವಾಗಲೂ ಡಿ ಪಿ ಹಾಕೋಕ್ಕೆ, ಡಿ ಪಿ ಚೇಂಜ್ ಮಾಡೋಕ್ಕೆ ಎಲ್ಲರೂ ಯಾಕೆ ನೀನು ಯಾವಾಗಲೂ ಡಿ ಪಿ ಚೇಂಜ್ ಮಾಡಲ್ಲ ಯಾಕೆ ಅಂತ ಕೇಳ್ತಿರ್ತಾರೆ. ಯಾಕಂದರೆ ನನ್ನ ಫೋಟೋಸೇ ಇರೋದಿಲ್ಲ, ನಾನು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳಲ್ಲ ಜಾಸ್ತಿ. ಯೂಶ್ವಲಿ ಗ್ರೂಪ್ ಫೋಟೋಸ್ ಇರುತ್ತೆ, ಸಿಂಗಲ್ ಫೋಟೋಸ್ ಕಡಿಮೆ. ಸೊ ಕಾರ್ತಿಕ್ ನಂದು ಇವತ್ತು ನೀನು ಸಿಂಗಲ್ ಫೋಟೋಸ್ ತೆಗಿತೀನಿ ಅಂತೇಳಿ ಒಂದಷ್ಟು ಫೋಟೋಸ್ ತೆಗ್ದಿದ್ದಾರೆ. ಅದಾದಮೇಲೆ ನಾವು ಆರ್ಡರ್ ಪ್ಲೇಸ್ ಮಾಡಿದ್ವಿ. ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ನಿಮಗೆ ತೋರಿಸಿದೆ. ಕಾರ್ತಿಕ್ಕು ಕೋಲ್ಡ್ ಕಾಫಿ ತೊಗೊಂಡಿದ್ರು, ನಾನು ರಾಸ್ಬೆರಿ ಮಾಕ್ಟೇಲ್ ತೊಗೊಂಡಿದ್ದೆ. ಅದ್ರ ಜೊತೆಗೆ ಚಿಕನ್ ಬಾರ್ಬಿಕ್ಯೂ ವಿಂಗ್ಸ್ ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ಎಲ್ಲದ್ರ ಮೇಲೂ ಮೇಯೋಯಿಂದ ಎಲ್ಲ ಡೆಕೋರೇಟ್ ಮಾಡಿದರು. ಸೊ ಟೇಸ್ಟ್ ಅಂತೂ ಒಂದಕ್ಕಿಂತ ಒಂದು ಐಟಮ್ ಅಮೇಝಿಂಗ್ ಆಗಿತ್ತು. ಇನ್ನು ಇಟಾಲಿಯನ್ ಐಟಮ್ ಟ್ರೈ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಸ್ಪಗೆಟಿ ವಿತ್ ಪಿಂಕ್ ಸಾಸ್, ಅದ್ರ ಜೊತೆಗೆ ಒಂದು ಸ್ಲೈಸ್ ಆಫ್ ಬ್ರೆಡ್ ಕೂಡ ಕೊಟ್ಟಿದ್ದರು. ಅದ್ರ ಜೊತೆಗೆ ಲೋಡೆಡ್ ಫ್ರೆಂಚ್ ಫ್ರೈಸ್ ಅಂತ ಇಲ್ಲಿ ತುಂಬ ಫೇಮಸ್ಸು, ಮಸ್ಟ್ ಟ್ರೈ ಅಂತ ಇತ್ತು. ಸೊ ಅದನ್ನು ಟೇಸ್ಟ್ ನೋಡಿದ್ವಿ. ಎಲ್ಲನೂ ಒಂದೊಂದು ಚೂರು ಟೇಸ್ಟ್ ನೋಡೋಷ್ಟರಲ್ಲೇ ಹೊಟ್ಟೆ ತುಂಬೋಯಿತು. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಚರಿತಿಗೆ ಸ್ಕೂಲಿಂದ ಪಿಕ್ ಮಾಡೋ ಟೈಮ್ ಆಗಿತ್ತು. ಸೊ ಡೈರೆಕ್ಟಾಗಿ ಅಲ್ಲೇ ಹೋಗಿ ಅವನನ್ನು ಪಿಕ್ ಮಾಡಿಕೊಂಡು ಒಂದು ರೌಂಡ್ ಹಾಗೆ ಅವನಿಗೆ ರೌಂಡ್ ಹೊಡಿಸಿ ಕರ್ಕೊಂಡು ಬಂದ್ವಿ. ಸೊ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ನಿಮಗೆ ಈ ರೀತಿ ನನ್ನ ಮಿನಿ ವ್ಲಾಗ್ಸ್ ನೋಡಬೇಕು ಅಂತ ಅಂದರೆ ಹೇಳಿ, ನಾನು ರೆಗ್ಯುಲರಾಗಿ ಮಿನಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾಯಿರ್ತೀನಿ ಶಾರ್ಟ್ಸಲ್ಲಿ. ನೆಕ್ಸ್ಟ್ ಡೇ ನಮಗೆ ಕಾರ್ತಿಕು ಇಲ್ಲಿ ಒಂದು ಮೀನಿನ ಉತ್ಸವ ಅಂದರೆ ಫಿಶ್ ಮೇಳ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನನ್ನ ಕಲೀಗ್ಸ್ ಜೊತೆ ಹೋಗಿ ಬಂದೆ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನಾನು ಹೇಗೆ ಪ್ಲೇಸ್ ಎಲ್ಲ ಕ್ಲೀನ್ ಇದೆಯಾ ಅಂತೆಲ್ಲ ಕೇಳಿಕೊಂಡೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನಿಂಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಬೆಳಗ್ಗೆ ಭಾಷಣ ಎಲ್ಲ ಇತ್ತಂತೆ, ಸೊ ಅದೆಲ್ಲ ಸ್ಟೇಜೆಲ್ಲ ಹಾಕಿದ್ದಾರೆ. ಈ ಕಡೆ ಪೂರ್ತಿ ಸ್ಟಾಲ್ಸ್ ಹಾಕಿದ್ದಾರೆ. ಇಲ್ಲಿ ಚಟ್ನಿ ಪುಡಿಯಿಂದ ಹಿಡಿದು ಫ್ರೆಶ್ ಫಿಶ್ಶಿಂದ ಹಿಡಿದು ಕುಕ್ಡ್ ಫಿಶ್ ಕೂಡ ಅವೈಲೇಬಲ್ ಇತ್ತು.
ಸೊ ನಾನು ನಿಮಗೆಲ್ಲ ಸ್ಟಾಲ್ಸ್ ತೋರಿಸ್ತಾ ಇದ್ದೀನಿ ಹೇಗೆ ಹಾಕ್ಕೊಂಡಿದ್ದಾರೆ ಅಂತ. ಒಂದೊಂದು ಇದರಲ್ಲಿ ಕೋಳಿ ಪ್ರಪಂಚ, ಕ್ರ್ಯಾಬ್, ಇದ್ರದ್ದು ಕ್ರ್ಯಾಬಿಗೆ ಸಪ್ರೇಟು, ಸ್ಕ್ವಿಡ್ಡಿಗೆ ಸಪ್ರೇಟು, ಆ ರೀತಿ ಇತ್ತು. ನಾವು ಕೋಳಿ ಆದರೆ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಫಿಶ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ನಾನು ಪರ್ಚೇಸ್ ಮಾಡಿದ್ದು ಇಲ್ಲಿ ಪ್ರಾನ್ಸ್ದು ಚಟ್ನಿ ಪುಡಿ. ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಒಳ್ಳೆಯದು ಅಂತ ನನಗೆ ಅತ್ತೆ ಮಾಡಿಕೊಟ್ಟಿದ್ರು. ನನಗೆ ಪಲ್ಯಗಳ ಜೊತೆ ಎಲ್ಲ ತಿಂದು ತುಂಬ ಇಷ್ಟ ಆಗಿತ್ತದು. ಸೊ ಇಲ್ಲಿ ಯಾವ ಥರ ಮಾಡಿದ್ದಾರೆ, ಆ ಥರ ಟೇಸ್ಟ್ ಇರುತ್ತೆ ನೋಡೋಣ ಅಂತ ಅದು ಒಂದು ಸ್ಯಾಂಪಲಿಗೆ ತೊಗೊಂಡೆ. ಅದು ಮನೆಗೆ ಬಂದಮೇಲೆ ಟೇಸ್ಟ್ ಕೂಡ ನೋಡಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಕೊಬ್ಬರಿ ತುರಿ ಹಾಕಿ ಮಾಡಿರೋಂಥ ಚಟ್ನಿ ಪುಡಿ. ಇಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಫಿಶ್ ಫ್ರೈದು ಒಂದು ಸ್ಟಾಲ್ ಇತ್ತು. ಇಲ್ಲೇ ಕ್ರೌಡ್ ಜಾಸ್ತಿ ಇದ್ದಿದ್ದು. ಬಟ್ ಇಲ್ಲಿ ಮಾಡ್ತಿರುವಾಗ ತುಂಬ ಫಾಸ್ಟಾಗಿ ಕುಕ್ ಮಾಡ್ತಿದ್ದಾರೆ ಅಂತ ಅನಿಸ್ತು ನನಗೆ. ಒಳಗೆಲ್ಲ ಕುಕ್ ಆಗಿರುತ್ತೋ ಇಲ್ವೋ, ಬೇಗ ರಶ್ ಇದೆ ಅಂತ ಹೇಳಿ ಬೇಗ ಫ್ರೈ ಮಾಡಿ ಕೊಡ್ತಾಯಿದ್ರಲ್ಲ. ಸೊ ನನಗೆ ಯಾಕೋ ಅಲ್ಲಿ ಟ್ರೈ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ. ಅದಾದಮೇಲೆ ಈ ಕಡೆ ಇನ್ನೊಂದು ಮಹಾಲಕ್ಷ್ಮಿ ಹೋಟೆಲ್ ಅಂತ, ಫೇಮಸ್ ಹೋಟೆಲ್ ಅಂತ ಹೇಳಿದ್ರು ಕಾರ್ತಿಕು. ಅಲ್ಲಿ ತುಂಬ ಐಟಮ್ಸ್ ಇತ್ತು. ಅಲ್ಲಿ ಕ್ರೌಡ್ ಇದ್ದರೂ ಕೂಡ ಅವರು ತುಂಬ ಜನ ವರ್ಕರ್ಸ್ ಇದ್ದಿದ್ದರಿಂದ ನೀಟಾಗೆ ಮಾಡಿ ಕೊಡ್ತಾಯಿದ್ರು. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇಡ್ಲಿ ಬರುತ್ತಲ್ಲ, ಥಿಕ್ ಇಡ್ಲೀಸು, ಸನ್ನಾಸ್ ಅಂತಾರಲ್ಲ, ಆ ಟೈಪ್ ಇತ್ತು. ಸನ್ನಾಸ್ ಹೌದೋ ಅಲ್ಲೋ ಗೊತ್ತಿಲ್ಲ ನನಗೆ. ಅದ್ರ ಜೊತೆಗೆ ಫಿಶ್ ಕರಿ ಕಾಂಬಿನೇಷನ್ ಇತ್ತು. ನನಗೆ ಟ್ರೈ ಮಾಡಬೇಕು ಅಂತ ಅನಿಸ್ತು. ಥಿಕ್ಕಾಗಿತ್ತು ಕರಿ, ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ. ಇವತ್ತಿನ ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.